ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಆರಕ್ಕೇರದ ಮೂರಕ್ಕಿಳಿಯದ ಕುರ್ಚಿ ಕದನ ರಾಜ್ಯದಲ್ಲಿ ಸಂಚಲನವನ್ನ ಮೂಡಿಸಿದೆ. ಇದೀಗ ಮತ್ತೆ ಕೊಟ್ಟ ಮಾತನ್ನ ನೆನಪಿಸಿ ಸಿಎಂ ಡಿಕೆ ಶಿವಕುಮಾರ್ ಒಪ್ಪಂದದ ಚೆಂಡನ್ನ ಸಿಎಂ ಸಿದ್ದರಾಮಯ್ಯ ಅಂಗಳಕ್ಕೆ ಎಸೆದಿದ್ದಾರೆ. ಜೊತೆಗೆ ಸಮಯ ಬಂದಾಗ ಸಿದ್ದರಾಮಯ್ಯನವರೇ ಹೇಳ್ತಾರೆ ಅನ್ನುವಂತಹ ಮೂಲಕ ಡಿಕೆ ಟೈಮ್ ಬಾಂಬ್ ಅನ್ನ ಇಟ್ಟಿದ್ದಾರೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕಳೆದ 4-5 ತಿಂಗಳಿಂದ ರಾಜ್ಯದಲ್ಲಿ ಪವರ್ ಶೇರಿಂಗ್ ಫೈಟ್ ವಿಚಾರ ಗಿರಿಗಿಟ್ಲೆ ಹೊಡಿತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಸಾಕಷ್ಟು ಬಾರಿ ದೆಹಲಿಯಿಂದ ಬೆಂಗಳೂರು ಸುತ್ತಾಡಿದ್ದಾಗಿದೆ. ಏನ್ ಮಾಡಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಡಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಡಿಕೆ ಮತ್ತೆ ಕೊಟ್ಟ ಮಾತನ್ನ ನೆನಪಿಸುವಂತಹ ಕೆಲಸ ಮಾಡಿದ್ದಾರೆ. ಸಮಯ ಬಂದಾಗ ಸಿಎಂ ಸಿದ್ದರಾಮಯ್ಯನವರೇ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಗುಟ್ಟು ವ್ಯವಹಾರ ಏನಿಲ್ಲ ಇಲ್ಲಿ. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮ್ ಅಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಮಾಧ್ಯಮಗಳ ಬಳಿ ಮಾತನಾಡಿದಂತಹ ಡಿಕೆ ಶಿವಕುಮಾರ್, ನಾಯಕತ್ವ ವಿಚಾರದಲ್ಲಿ ನಾನು ಸಿಎಂ ಮಾತನಾಡಿದ್ದೇವೆ. ನಾನು ಸಿಎಂ ಹೈಕಮಾಂಡ್ ಸೇರಿಯೇ ತೀರ್ಮಾನಿಸಿದ್ದೇವೆ. ಈ ಬಗ್ಗೆ ಸಿದ್ದರಾಮಯ್ಯ ಉತ್ತರವನ್ನ ಕೊಡ್ತಾರೆ. ಸಮಯ ಬಂದಾಗ ಅವರೇ ರಾಜ್ಯದ ಜನತೆಗೆ ಎಲ್ಲವನ್ನ ಹೇಳ್ತಾರೆ ಅನ್ನುವಂತಹ ಮೂಲಕ ಡಿಕೆ ಸಿದ್ದರಾಮಯ್ಯನವರಿಗೆ ಚೆಕ್ಮೇಟ್ ಅನ್ನ ಇಟ್ಟಿದ್ದಾರೆ. ಈ ಹೇಳಿಕೆ ಮೂಲಕ ಮತ್ತೆ ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಆಗಿರುವಂತಹ ಒಪ್ಪಂದವನ್ನ ನೆನಪಿಸಿದ್ದಾರೆ. ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ, ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಅಧಿಕಾರ ಹಂಚಿಕೆಯ ಚೆಂಡು ಈಗಾಗಲೇ ಡಿಕೆ ಸಿದ್ದು ಹೈಕಮಾಂಡ್ ಕೈಯಲ್ಲಿ ಓಡಾಡ್ತಾ ಇದೆ. ಸದ್ಯ ಚೆಂಡು ಸಿಎಂ ಅಂಗಳಕ್ಕೆ ಹೋಗಿದ್ದು ಅಲ್ಲಿಂದ ಯಾರ ಅಂಗಳವನ್ನ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.